ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಸೆಪ್ಟೆಂಬರ್ 18, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಚೀತಾ ಫ್ರಮ್ ನಮೀಬಿಯಾ ಗೆಟ್ ಅ ನ್ಯೂ ಹೋಮ್ ಇನ್ ಇಂಡಿಯಾ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲಿಂದ ನಾವು ಯಾವ ರೀತಿಯಂಥ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಬೇಕು, ಟೈಟಲನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಚೀತಾವನ್ನು ನಮೀಬಾದಿಂದ ಕೂನೋ ನ್ಯಾಷನಲ್ ಪಾರ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಭಾರತದಲ್ಲಿ ಕೂನೋ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ ನ್ಯೂಸನ್ನು ನಾವು ಸಾಕಷ್ಟು ಸಾರಿ ನೋಡಿದ್ವಿ. ಕೂನೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅನ್ನುವಂಥ ಒಂದು ಲೊಕೇಶನ್ ಇಂಪಾರ್ಟೆಂಟು, ಹಾಗೂ ಚೀತಾದ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ, ಈ ಎರಡು ಇನ್ಫಾರ್ಮೇಷನ್ ಮಾತ್ರ ಈ ಒಂದು ಆರ್ಟಿಕಲಿಂದ ಬೇಕು. ಇವಾಗ ಚೀತಾವನ್ನು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ, ಕೂನೋ ನ್ಯಾಷನಲ್ ಪಾರ್ಕಲ್ಲಿ 8 ಚೀತಾಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ 5 ಫೀಮೇಲ್ ಇದೆ, 3 ಮೇಲ್ ಇದೆ. ಸೊ ಈ ರೀತಿಯಾದಂಥ ನಂಬರನ್ನು ನಾವು ಜಸ್ಟ್ ನೋಡ್ಕೋಬೋದು ಅಷ್ಟೇ, ಎಕ್ಸಾಕ್ಟ್ ನೆನ್ಪಿಟ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಕನ್ಸರ್ವೇಷನ್ ಸ್ಟೇಟಸನ್ನು ನಾವು ನೋಡಿದಾಗ ಚೀತಾದಲ್ಲಿ 2 ರೀತಿಯಾದಂಥ ವೆರೈಟಿಯನ್ನು ನೋಡ್ತೀವಿ. ಒಂದು ಆಫ್ರಿಕನ್ ಚೀತಾ ಇದೆ, ಇನ್ನೊಂದು ಏಷ್ಯಾಟಿಕ್ ಚೀತಾ ಇದೆ. ಇವಾಗ ಏಷ್ಯಾಟಿಕ್ ಚೀತಾ ಅಂತಂದರೆ ಭಾರತದಲ್ಲಿ ಏಷ್ಯಾಟಿಕ್ ಚೀತಾ ಇರುತ್ತೆ. ಸೊ ಈ ಒಂದು ಏಷ್ಯಾಟಿಕ್ ಚೀತಾ ಇವಾಗ ಇಲ್ಲದೆ ಇರೋದ್ರಿಂದ ನಾವು ಆಫ್ರಿಕಾದಿಂದ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಆಫ್ರಿಕನ್ ಚೀತಾವನ್ನು ನಾವು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಕೂನೋ ನ್ಯಾಷನಲ್ ಪಾರ್ಕ್. ಆಫ್ರಿಕಾ ಚೀತಾದ ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ನೋಡಿದಾಗ IUCN ಸ್ಟೇಟಸ್ ಯಾವ ರೀತಿಯಾಗಿದೆ ಅಂದರೆ ಆಫ್ರಿಕಾದು ವಲ್ನರೇಬಲ್ ಇದೆ. ಏಷ್ಯಾಟಿಕ್ ಚೀತಾ ಅಂತ ಬಂದಾಗ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಭಾರತದಲ್ಲಿ 1952ನಲ್ಲಿ ಎಕ್ಸ್ಟಿಂಟ್ ಆಗಿರೋದನ್ನು ನೋಡ್ಬೋದು. ಅದಕ್ಕೋಸ್ಕರನೇ ನಾವು ಇವಾಗ ಆಫ್ರಿಕಾ ಚೀತಾವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲೂ ಸಹ ಚೀತಾದ ಒಂದು ಗ್ರೋತನ್ನು ನಾವು ಫ್ಯೂಚರ್ ಡೇಸಲ್ಲಿ ಕಾಣಬಹುದು. 1952, ಸೊ ಈ ಒಂದು ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ಸ್ಟಿಂಟ್ ಆಗಿರೋದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಯಾವ ಪ್ರದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಮಧ್ಯಪ್ರದೇಶದಲ್ಲಿ ಕೂನೋ ನ್ಯಾಷನಲ್ ಪಾರ್ಕ್. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇದರ ಒಂದು ಮಾರ್ಫಾಲಜಿಕಲ್ ಫೀಚರ್ಸ್ ಅಂದರೆ ನೋಡಿದ ತಕ್ಷಣ ಯಾವ ರೀತಿಯಾಗಿ ಕಾಣುತ್ತೆ ಅನ್ನುವಂಥ ಒಂದು ಅಪಿಯರೆನ್ಸನ್ನು ಅಥವಾ ಫಿಸಿಕಲ್ ಫೀಚರ್ಸನ್ನು ನಾವು ನೋಡಿದಾಗ ಆಫ್ರಿಕನ್ ಚೀತಾ ಬಿಗ್ಗರ್ ಸೈಜ್ ಇರುತ್ತೆ ಕಂಪ್ಯಾರಿಟಿವ್ಲಿ ನಾವು ನೋಡಿದಾಗ. ಸೊ ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಈ ಎಲ್ಲ ಇನ್ಡೆಪ್ತ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಒಂದು ಅವಶ್ಯಕತೆ ಇರಲ್ಲ. ಕೇವಲ ಆಫ್ರಿಕನ್ ಚೀತಾ ಯಾವ ಏರಿಯಾಗಳಲ್ಲಿ ಹೆಚ್ಚು ಕಂಡು ಬರುತ್ತೆ, ನಾವು ಆಫ್ರಿಕನ್ ರೀಜನಲ್ಲಿ ನೋಡ್ತೀವಿ. ಏಷ್ಯಾಟಿಕ್ ಚೀತಾ ಅಂತ ಬಂದಾಗ ಕೇವಲ ಇವಾಗ ಇರಾನಲ್ಲಿ ಇರೋದನ್ನು ನೋಡ್ತೀವಿ. ಬೇರೆ ಎಲ್ಲ ಪ್ರದೇಶಗಳಲ್ಲಿ ಇದು ಅವೈಲೇಬಲ್ ಇರಲ್ಲ. ಇರಾನಲ್ಲಿ ಮಾತ್ರ ಇದನ್ನು ನೋಡ್ತಾ ಇದ್ದೀವಿ. ಏಷ್ಯಾಟಿಕ್ ಚೀತಾ ಅವೈಲೇಬಲ್ ಇರುವಂಥ ಒಂದೇ ಒಂದು ರೀಜನ್ ಅಂತಂದರೆ ಇರಾನ್. ಸೊ ಈ ಮೊದಲು ಇಂಡಿಯಾ ಟ್ರೈ ಮಾಡಿರುತ್ತೆ ಇರಾನಿಂದನೂ ಸಹ ನಾವು ಚೀತಾಗಳನ್ನು ತರಬೇಕು ಅಂತ, ಇದು ಸಕ್ಸಸ್ಫುಲ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಆಫ್ರಿಕನ್ ಚೀತಾವನ್ನು ಮಧ್ಯಪ್ರದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟೇ ಇನ್ಫಾರ್ಮೇಷನ್ ನಿಮಗೆ ಸಫಿಷಿಯೆಂಟ್ಲಿ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, AP ಅಪ್ರೋಚಸ್ ಸುಪ್ರೀಂ ಕೋರ್ಟ್ ಓವರ್ 3 ಕ್ಯಾಪಿಟಲ್ಸ್ ಇಶ್ಯೂ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನು ಆಂಧ್ರ ಪ್ರದೇಶದಲ್ಲಿ 3 ಕ್ಯಾಪಿಟಲ್ಸನ್ನು ಸೆಟಪ್ ಮಾಡಬೇಕು ಅನ್ನುವಂಥ ಒಂದು ಐಡಿಯಾ ಬಗ್ಗೆ ಹೈಕೋರ್ಟ್ ಯಾವ ರೀತಿ ಅಂತ ಒಪಿನಿಯನ್ನ ಈ ಮೊದಲು ಕೊಟ್ಟಿದೆ. ಇವಾಗ ಆಂಧ್ರ ಪ್ರದೇಶದಲ್ಲಿ ನಡೀತಿರುವಂತಹ ಅಥವಾ ಸ್ಟೇಟ್ ಲೆಜಿಸ್ಲೇಚರಲ್ಲಿ ನಡೀತಿರುವಂತಹ ಮಾನ್ಸೂನ್ ಸೆಷನಲ್ಲಿ ಅಗೇನ್ ಈ ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ಆರ್ಟಿಕಲ್ ಬಂದಿದೆ. 6 ಮಂತ್ ಆಗಿದೆ, ಹೈಕೋರ್ಟು ತನ್ನ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಸೊ ಅವರು ಸ್ಟಾಪ್ ಮಾಡಿದ್ದಾರೆ, ರೀಸನ್ಸ್ಗಳನ್ನು ಕೊಟ್ಟಿದ್ದಾರೆ. ಇವಾಗ ಆಂಧ್ರ ಪ್ರದೇಶ ಏನು ಮಾಡ್ತಾ ಇದೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲನ್ನು ಹಾಕಿದೆ, ಸುಪ್ರೀಂ ಕೋರ್ಟ್ಗೆ ಅಪ್ರೋಚನ್ನು ಮಾಡಿದೆ ಅನ್ನುವಂಥದ್ದು. ಸೊ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕಲ್ವಾ. 2020ರಲ್ಲಿ ಆಂಧ್ರ ಪ್ರದೇಶ ಏನು ಮಾಡುತ್ತೆ ಅಂದರೆ AP ಡಿಸೆಂಟ್ರಲೈಸೇಷನ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಫ್ ಆಲ್ ರೀಜನಲ್ ಬಿಲ್ ಅನ್ನುವಂಥದ್ದನ್ನು ಪಾಸ್ ಮಾಡುತ್ತೆ. ಈ ಒಂದು ಬಿಲ್ನ ಮುಖಾಂತರ 3 ರೀತಿಯಾದಂಥ ಕ್ಯಾಪಿಟಲ್ಸನ್ನು ಅವರು ಸೆಟಪ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಕ್ಯಾಪಿಟಲ್ಸ್ ಯಾವ ರೀತಿಯಾಗಿರುತ್ತೆ ಅಂದರೆ ಒಂದು ಎಕ್ಸಿಕ್ಯೂಟಿವ್ ಫಂಕ್ಷನ್ ಮಾಡಲಿಕ್ಕೆ ವಿಶಾಖಪಟ್ಟಣಮನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಲೆಜಿಸ್ಲೇಟಿವ್ ಫಂಕ್ಷನ್ ಮಾಡಲಿಕ್ಕೆ ಅಮರಾವತಿ ಪ್ಲೇಸ್ ಇರ್ಬೋದು, ಜುಡಿಷಿಯಲ್ ಫಂಕ್ಷನ್ಗೋಸ್ಕರ ಕರ್ನೂಲ್. ಈ ರೀತಿಯಂಥ 3 ಕ್ಯಾಪಿಟಲ್ಸ್ಗಳನ್ನು ಸೆಟಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಇದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಯಾವ ರೀತಿಯಾಗಿರುತ್ತೆ ಅಂದರೆ ಮೊದಲೇದಾಗಿ ಇವರು ಈ ರೀತಿಯಂಥ ಬಿಲ್ಲನ್ನು ಏನು ತರ್ತಾ ಇದ್ದಾರಲ್ಲ ಅದು ಸಂವಿಧಾನಾತ್ಮಕವಾಗಿ ರಾಂಗ್ ಇದೆ. ಸೊ ಸಂವಿಧಾನದಲ್ಲಿ ಯಾವುದೇ ರೀತಿಯಂಥ ಪ್ರೊವಿಷನ್ ಇಲ್ಲ. ಇವತ್ತು ಸ್ಟೇಟ್ ಲೆಜಿಸ್ಲೇಚರು ತಮ್ಮ ಒಂದು ಕ್ಯಾಪಿಟಲ್ಸನ್ನು ಡಿವೈಡ್ ಮಾಡ್ತಕ್ಕಂಥ ಪವರ್ ಇಲ್ಲ. ಅದರಲ್ಲೂ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಮತ್ತು ಜುಡಿಷಿಯರಿ ಈ ರೀತಿಯಂಥ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಸಪ್ರೇಷನನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಂಥ ಪ್ರೊವಿಷನ್ಸ್ಗಳು ಸಂವಿಧಾನದಲ್ಲಿ ಕ್ಲಿಯರ್ ಕಟ್ ಆಗಿ ಎಲ್ಲೂ ನಾವು ನೋಡ್ತಾ ಇಲ್ಲ. ಸೊ ಇವಾಗ ಅವರು ಸುಪ್ರೀಂ ಕೋರ್ಟ್ಗೆ ಏನೋ ಅಪ್ರೋಚ್ ಮಾಡಿದ್ದಾರೆ. ಈ ಮೊದಲು ಹೈಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿರುತ್ತೆ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ಗೆ ಯಾವುದೇ ರೀತಿಯಂಥ ಪವರ್ ಇರಲ್ಲ. ಇಲ್ಲಿ ಪಾರ್ಲಿಮೆಂಟ್ ಮಾತ್ರ ಒಂದು ಪವರ್ನ ಹೊಂದಿರುತ್ತೆ, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರನ್ನು ಡೀಲ್ ಮಾಡುವಂಥ ಹಂತದಲ್ಲಿ. ಇದನ್ನು ನಾವು ಇಂಪ್ಲಿಸಿಟ್ಲಿ ಆರ್ಟಿಕಲ್ 4 ನಡಿನಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಕನ್ಸರ್ನನ್ನು ಇವರು ಹೇಳಿರ್ತಾರೆ.
ಇಲ್ಲಿ ಹೈಕೋರ್ಟ್ನ ಒಂದು ಬೇಸಿಕ್ ಕನ್ಸರ್ನ್ ಯಾವ ರೀತಿಯಾಗಿರುತ್ತೆ ಅಂದರೆ, ಈ ಎಲ್ಲ ಕ್ಯಾಪಿಟಲ್ಸನ್ನು ಸೆಟಪ್ ಮಾಡಬೇಕಂತಂದರೆ ನಿಮಗೆ ಪ್ರಾಪರ್ ಆಗಿರುವಂತಹ ಒಂದು ಲ್ಯಾಂಡ್ ಬೇಕು. ಅಲ್ಲಿ ಜನರ ಒಂದು ವಾಸ್ತವ್ಯ ಮೇಲೆ ತೊಂದರೆ ಆಗುತ್ತೆ, ಅವರ ಒಂದು ಲೈವ್ಲಿಹುಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅಲ್ಲಿರುವಂಥ ಜನರನ್ನು ಖಾಲಿ ಮಾಡಲೇಬೇಕಾಗುತ್ತೆ. ಸೊ ಪಬ್ಲಿಕ್ಕಿಗೆ ಸಾಕಷ್ಟು ತೊಂದರೆ ಆಗೋದನ್ನು ನಾವು ನೋಡ್ಬೋದು. ಸೊ ಹೈಕೋರ್ಟು ಈ ನಿಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರೊವಿಷನ್ನ ಆಧಾರದ ಮೇಲೆ ಈ ಒಂದು ಬಿಲ್ಲನ್ನು ರಿಪೀಲ್ ಮಾಡಬೇಕು ಅಂತ ಹೇಳಿರುತ್ತೆ. ನವೆಂಬರ್ 2021ರಲ್ಲಿ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ, ಸೇಮ್ ಬಿಲ್ನ ರೀಪೀಲ್ ಬಿಲ್ ಅಂತ ಬದಲಾವಣೆ ಮಾಡುತ್ತೆ. ಅಂದರೆ ಕಂಪ್ಲೀಟಾಗಿ ಈ ಮೊದಲು ತಂದಿರುವಂತಹ ಫಾರ್ಮುಲಾವನ್ನು ಅಥವಾ ಪ್ಲ್ಯಾನಿಂಗನ್ನು ತೆಗೆದುಹಾಕುತ್ತೆ 21ರಲ್ಲಿ. ಅದರ ಜೊತೆಗೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ತುಂಬ ಬೆಟರ್ ಆಗಿರುವಂತಹ ಅಥವಾ ಕಾಂಪ್ರಿಹೆನ್ಸ್ ಆಗಿರುವಂತಹ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಈಗಿರುವಂಥ ಬಿಲ್ಲನ್ನು ರಿಪೀಲ್ ಮಾಡ್ತಾ ಇದ್ದಾರೆ 2021ರಲ್ಲಿರುವಂಥ ಈ ಒಂದು ಕಂಡೀಷನ್. ಸೊ ಮತ್ತೆ ಈ ಒಂದು ಕನ್ಫ್ಯೂಷನ್ನು ಸ್ಟಾರ್ಟ್ ಆಗಿದೆ ಸ್ಟೇಟ್ ಲೆಜಿಸ್ಲೇಚರಲ್ಲಿ. ಮತ್ತೆ ಅವರು ಸುಪ್ರೀಂ ಕೋರ್ಟ್ಗೂ ಸಹ ಅಪ್ರೋಚ್ ಮಾಡಿದ್ದಾರೆ 3 ಕ್ಯಾಪಿಟಲ್ಸನ್ನು ತರಲೇಬೇಕು ಅಂತ. ಹೈಕೋರ್ಟ್ನ ಒಂದು ಕನ್ಸರ್ನು ಸಹ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ. ಇನ್ನು ಬೇಸಿಕ್ ಕನ್ಸರ್ನ್ ಯಾವ ರೀತಿಯಾಗಿರುತ್ತೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ, ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಯಾವ ರೀತಿ ಅಂತ ಕಾಂಪ್ಲಿಕೇಶನ್ಸ್ ಬರ್ಬೋದು ಅಂತಂದರೆ, ಇವಾಗ ಬ್ಯಾಲೆನ್ಸಿಂಗ್ ಬಿಟ್ವೀನ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು, ನಮ್ಮ ಸಂವಿಧಾನದಲ್ಲಿ ಇವತ್ತು ಎಕ್ಸಿಕ್ಯೂಟಿವ್ ಇರ್ಬೋದು, ಲೆಜಿಸ್ಲೇಚರ್ನ ಒಂದು ಫಂಕ್ಷನ್ ಯಾವ ರೀತಿಯಾಗಿರುತ್ತೆ ಅಂದರೆ ಕ್ಲೋಸ್ಲಿ ಕನೆಕ್ಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಲೆಜಿಸ್ಲೇಚರ್ ಸೆಷನ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳು ಬರಬೇಕಾ, ಅಲ್ಲಿ ಪ್ರೆಸೆಂಟೇಷನ್ಸನ್ನು ಮಾಡಬೇಕು. ಅವರು ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿಯಾಗಿ ವರ್ಕ್ ನಡೀತಾ ಇದೆ ಅಥವಾ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ಲೆಜಿಸ್ಲೇಚರ್ ನಡಿನಲ್ಲಿ ಅಥವಾ ಈ ಒಂದು ಸೆಷನ್ಸ್ಗಳಲ್ಲಿ ಅವರು ಪ್ರೆಸೆಂಟೇಷನನ್ನು ಮಾಡಬೇಕಾಗುತ್ತಲ್ವಾ. ಸೊ ಇಲ್ಲಿ ಅವರು ವಿಶಾಖಪಟ್ಟಣದಿಂದ ಅಮರಾವತಿಗೆ ಬರುವಂಥ ಸಂದರ್ಭವನ್ನು ಅಥವಾ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಎಕ್ಸಿಕ್ಯೂಟಿವ್ ಅಂತ ಅಂದಾಗ ಇದು ಕಂಟಿನ್ಯೂಸ್ ಪ್ರೊಸೆಸ್, ಲೆಜಿಸ್ಲೇಚರ್ ಅಂತ ಬಂದಾಗ ಇದು ಹಂತ ಹಂತವಾಗಿ ಅಥವಾ ಸೆಷನ್ ವೈಸ್ ನಾವು ನೋಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿರಲ್ಲ ಲೆಜಿಸ್ಲೇಚರ್ ನಾರ್ಮಲಿ. ಇವಾಗ ಎಕ್ಸಿಕ್ಯೂಷನ್ ಅಂತ ಅಂದಾಗ ಇವ್ರಿಗೂ ಸಹ ಕೆಲವೊಂದಿಷ್ಟು ಲೆಜಿಸ್ಲೇಚರಿಂದ ಇನ್ಪುಟ್ ಬೇಕಾಗಿರುತ್ತೆ, ರಿಸೋರ್ಸ್ಗಳ ಒಂದು ಅವಶ್ಯಕತೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಲೆಜಿಸ್ಲೇಟರ್ಸು ಸಹ ಎಕ್ಸಿಕ್ಯೂಟಿವ್ಗೆ ಸಪೋರ್ಟ್ ಮಾಡುವಂಥ ಸಿಚುವೇಶನ್ಸು ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ಲ್ಯಾನ್ ಅಷ್ಟೊಂದು ವರ್ಕೌಟ್ ಆಗಲ್ಲ ಅನ್ನುವಂಥ ಕನ್ಸರ್ನನ್ನು ನೀವು ವ್ಯಕ್ತಪಡಿಸ್ಬೋದು. ಇನ್ನು ಲಾಜಿಕಲಿ ವೆರಿ ಡಿಫಿಕಲ್ಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇವಾಗ ಅಲ್ಲಿರುವಂತಹ ಫಾರ್ಮರ್ಸನ್ನು, ಲ್ಯಾಂಡನ್ನು ನಾವು ಖಾಲಿ ಮಾಡಬೇಕು ಅಂತ ಹೇಳಿದ್ವಿ. ಸಾಕಷ್ಟು ಪಾಲಿಸಿಯಲ್ಲಿ ಬದಲಾವಣೆ ತರಬೇಕು, ಇಂಡಸ್ಟ್ರಿ ಪಾಲಿಸಿನಲ್ಲಿ ನಾವು ಚೇಂಜಸನ್ನು ಮಾಡಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಪ್ರಾಪರ್ ಆಗಿರುವಂತಹ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಇಂಪ್ಲಿಮೆಂಟ್ ಲೆವೆಲಲ್ಲಿ ಇದು ತುಂಬ ಡಿಫಿಕಲ್ಟಿಯನ್ನು ನಾವು ಫೇಸ್ ಮಾಡುವಂಥ ಒಂದು ಕಂಡೀಷನ್ನಿಂದಾಗಿ ಲಾಜಿಕಲಿ ಅಥವಾ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಇದು ಡಿಫಿಕಲ್ಟಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಆಂಧ್ರ ಪ್ರದೇಶ್ ಅಲ್ಟರ್ನೇಟಿವ್ ಆಗಿ ಯಾವ ರೀತಿಯಾಗಿ ಥಿಂಕ್ ಮಾಡ್ಬೋದು. ಆಂಧ್ರ ಪ್ರದೇಶ್ ಈ ರೀತಿಯಾದಂಥ ಕ್ಯಾಪಿಟಲನ್ನು ತರಲಿಕ್ಕೆ ಕಾರಣ ಏನಂತಂದರೆ, ಎಲ್ಲ ರೀಜನ್ಸ್ಗಳು ಡೆವಲಪ್ ಆಗಲಿ, ಇನ್ಕ್ಲೂಸಿವ್ ಗ್ರೋತ್ ಆಗಲಿ ಅನ್ನುವಂಥ ಒಂದು ಇಂಟೆನ್ಷನಿಂದ ಮಾಡ್ತಾ ಇದ್ದಾರೆ. ಸೊ ಇನ್ಕ್ಲೂಸಿವ್ ಗ್ರೋತ್ ಅಂತ ಬಂದಾಗ ನಾವು ಸಾಕಷ್ಟು ಸಂವಿಧಾನಾತ್ಮಕ ಪ್ರವಿಧಾನಗಳನ್ನು ನೋಡ್ತೇವೆ. ಇವಾಗ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದೆ, 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ನಾವು ಪಂಚಾಯತ್ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಪವರಿಂಗನ್ನು ಕೊಡ್ತಾ ಇದ್ದೀವಿ, ಲೋಕಲ್ ಗವರ್ನೆನ್ಸನ್ನು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಲೋಕಲ್ ಗವರ್ನೆನ್ಸನ್ನು ಅವರು ಎಂಪವರ್ ಮಾಡಬೇಕು, ಅದರ ಮೇಲೆ ವರ್ಕ್ ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಮಲ್ಟಿಪಲ್ ಕ್ಯಾಪಿಟಲ್ಸನ್ನು ಮಾತ್ರ ನಾವು ಡೆವಲಪ್ಮೆಂಟಲ್ ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡದೆ ರೀಜನಲ್ ಡೆವಲಪ್ಮೆಂಟ್ ಮೇಲೆ ನಾವು ಫೋಕಸ್ ಮಾಡಬೇಕಂತಂದರೆ ನಮ್ಮ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಸಿಸ್ಟಮನ್ನು ಎನ್ಹ್ಯಾನ್ಸ್ ಮಾಡಬೇಕು. ಇದೊಂದು ಅಲ್ಟರ್ನೇಟಿವ್ ಆಗಿ ಕನ್ಸಿಡರ್ ಮಾಡಬೇಕು. ಇನ್ನು ಇದೇ ರೀಜನ್ಸ್ಗಳಲ್ಲಿ ಸರ್ಕಾರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸರ್ವಿಸ್ ಸೆಕ್ಟರ್ನ ಸೆಟಪ್ ಮಾಡ್ಬೋದು. ಸೊ ಅಲ್ಲಿರ್ತಕ್ಕಂಥ ಫಾರ್ಮರ್ಸ್ಗಳಿಗೆ ಬೆನಿಫಿಟ್ ಮಾಡೋದಕ್ಕೋಸ್ಕರ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಎನ್ಹ್ಯಾನ್ಸ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರನ್ನು ತರ್ಬೋದು, ಸೋಷೋ ಕಲ್ಚರಲ್ ಇನ್ಸ್ಟಿಟ್ಯೂಷನನ್ನು ತರ್ಬೋದು, ಹಾಸ್ಪಿಟಲ್ಸ್ಗಳನ್ನು ಸೆಟಪ್ ಮಾಡೋದಾಗಲಿ, ಯೂನಿವರ್ಸಿಟೀಸ್ಗಳನ್ನು ಸೆಟಪ್ ಮಾಡೋದಾಗಲಿ. ಸೊ ಗ್ರೋತ್ ಅಂತ ಬಂದಾಗ ಏನೇನು ಪಾಸಿಬಿಲಿಟಿ ಇರುತ್ತಲ್ಲ ಅದನ್ನೆಲ್ಲ ಈ ರೀಜನ್ಸ್ಗಳಲ್ಲಿ ಮಾಡ್ಬೋದು, ರ್ಯಾದರ್ ಬ್ರಿಂಗಿಂಗ್ ಕ್ಯಾಪಿಟಲ್ಸ್ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಸೊ ಇವೆಲ್ಲ ಆಲ್ಟರ್ನೇಟಿವ್ಸನ್ನು ನಾವು ನೋಡಬೇಕು. ಒಂದು ಲೋಕಲ್ ಗವರ್ನೆನ್ಸನ್ನು ಸ್ಟ್ರಾಂಗ್ ಮಾಡಬೇಕು, ಜೊತೆಗೆ ಇಲ್ಲಿರ್ತಕ್ಕಂಥ ಏರಿಯಾಗಳಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನನ್ನು ಕೊಡಬಹುದು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಅಂತಂದರೆ, ಪ್ರಿಲಿಮ್ಸ್ ಲೆವೆಲಲ್ಲಿ ಈ ಎಲ್ಲ ಆರ್ಗನ್ಸ್ಗಳನ್ನು ಎಲ್ಲಿ ಸೆಟಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಈ ಎಲ್ಲ ಲೊಕೇಶನ್ಸ್ಗಳು ಇಂಪಾರ್ಟೆಂಟು. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಾದರೂ ಕೇಳ್ಬೋದು. ಪ್ರಿಲಿಮ್ಸ್ ಲೆವೆಲಲ್ಲಿ KPSC ಎಕ್ಸಾಮಿನೇಷನಲ್ಲಿ ಹೆಚ್ಚಾಗಿ ಈ ರೀತಿಯಂಥ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. UPSC ಅಂತ ಬಂದಾಗ ಸಮ್ಟೈಮ್ಸ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡಬಹುದು. ಕಾಂಪ್ಲಿಕೇಶನ್ಸ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿ ಅಂತ ಅಲ್ಟರ್ನೇಟಿವ್ಸನ್ನು ನಾವು ಕೊಡ್ಬೋದು ಅನ್ನೋದನ್ನು ಮೇನ್ಸ್ ಲೆವೆಲಲ್ಲಿ ನಾವು ಡೈಮೆನ್ಷನ್ಸನ್ನು ಬಳಕೆ ಮಾಡ್ಕೋಬಹುದು. ಸೊ ಈ ಒಂದು ಕ್ಯಾಪಿಟಲ್ ಇಶ್ಯೂಸನ್ನು ಡೈರೆಕ್ಟಾಗಿ ಕೇಳ್ಬೋದು. ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕ್ಯಾಪಿಟಲ್ ಇಶ್ಯೂಸ್ ಏನಿದೆ ಅಂತ ಕ್ವಶನ್ಸನ್ನು ಫ್ರೇಮ್ ಮಾಡಿ ಮೇನ್ಸಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ.
ಇನ್ನು ಮುಂದಿನ ಆರ್ಟಿಕಲ್ ಏನಿದೆ, ಹ್ಯಾಸ್ ದ ಎಮಿಷನ್ಸ್ ಡೆಡ್ಲೈನ್ ಬೀನ್ ಎಕ್ಸ್ಟೆಂಡೆಡ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನಾವು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸಲ್ಲೂ ನಾವು ನೋಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ ಇಷ್ಟೇ. ಇವಾಗ ಥರ್ಮಲ್ ಪ್ಲ್ಯಾಂಟ್ ನಡಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸಮ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೋಬೇಕು. ಸ್ಪೆಸಿಫಿಕಲಿ ನಾವಿವತ್ತು ನೈಟ್ರೋಜನ್ ಆಕ್ಸೈಡ್ಸನ್ನು ಹಾಗೂ ಸಲ್ಫರ್ ಆಕ್ಸೈಡ್ಸನ್ನು, ಮರ್ಕ್ಯೂರಿಯನ್ನು ರಿಮೂವ್ ಮಾಡಲಿಕ್ಕೆ ಅಥವಾ ಕಂಟ್ರೋಲ್ ಮಾಡಲಿಕ್ಕೆ ಸೊ ಯಾವ್ಯಾವ ಎಲಿಮೆಂಟ್ಸ್ಗಳು ಇಂಪಾರ್ಟೆಂಟ್ ಅಂದರೆ SO2, NOx ಅಂದರೆ ನೈಟ್ರೋಜನ್ ಆಕ್ಸೈಡ್ಸ್ಗಳು ಮತ್ತು ಮರ್ಕ್ಯೂರಿ. ಈ ಎಲಿಮೆಂಟ್ಸ್ಗಳನ್ನು ರಿಮೂವ್ ಮಾಡಲಿಕ್ಕೆ ಸಮ್ ಪೊಲ್ಯೂಷನ್ ಕಂಟ್ರೋಲ್ ಮಾಡುವಂಥ ಟೆಕ್ನಾಲಜಿಯನ್ನು ಇನ್ಸ್ಟಾಲ್ ಮಾಡಬೇಕು. ಯಾವುದು ಸ್ಪೆಸಿಫಿಕಲಿ ಅಂತ ಮುಂದೆ ನೋಡೋಣ. ಸೊ ಈ ಟೆಕ್ನಾಲಜಿಯನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಸರ್ಕಾರ ಏನು ಪಾಲಿಸಿಯನ್ನು ತಂದಿದೆಯಲ್ಲ, ಇವಾಗ ಆ ಇನ್ಸ್ಟಾಲೇಷನ್ ಮಾಡ್ತಕ್ಕಂಥ ಒಂದು ಡೆಡ್ಲೈನನ್ನು ಎಕ್ಸ್ಟೆಂಡ್ ಮಾಡ್ತಾ ಇದೆ. ಸ್ಟೋರಿ ಹೇಳಬೇಕಂದ್ರೆ 2015 ಏನು ಮಾಡಿರುತ್ತೆ ಅಂದರೆ ಸರ್ಕಾರ ಫಸ್ಟ್ ಮೂವನ್ನು ತೆಗೆದುಕೊಳ್ಳಿರುತ್ತೆ. ಕೋಲ್ ಫೈರ್ಡ್ ಪವರ್ ಪ್ಲ್ಯಾಂಟ್ಸಲ್ಲಿ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಇನ್ಸ್ಟಾಲ್ ಮಾಡಬೇಕು ಅಂತ 2015 ಸ್ಟೆಪ್ ತೆಗೆದುಕೊಂಡಿರೋದು ಫಸ್ಟ್ ಟೈಮು. 2017ಕ್ಕೆ ಡೆಡ್ಲೈನನ್ನು ಕೊಟ್ಟಿರ್ತಾರೆ. ಈ ಒಂದು ನೋಟಿಫಿಕೇಷನಲ್ಲಿ ಏನು ಮಾಡಿರ್ತಾರೆ ಅಂದರೆ 3 ರೀತಿಯಾದಂಥ ಕೆಟಗರಿಯನ್ನು ಮಾಡ್ತಾರೆ. ಸೊ 3 ರೀತಿಯಾದಂಥ ಕೆಟಗರಿಯನ್ನು ಮಾಡುವಾಗ ಒಂದು ಅಮೆಂಡ್ಮೆಂಟನ್ನು ಮಾಡಬೇಕಾಗತ್ತೆ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ನೋಡ್ತೀವಲ್ಲ, ಈ ಒಂದು ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ 3 ರೀತಿಯಾದಂಥ ಪವರ್ ಪ್ಲ್ಯಾಂಟ್ ಕೆಟಗರಿಯನ್ನು ಮಾಡ್ತಾರೆ. ಸೊ ಯಾವ ರೀತಿಯಾಗಿ ಅಂದರೆ, ಇವಾಗ ದಿಲ್ಲಿ NCR ಮತ್ತು ಮಿಲಿಯನ್ ಪ್ಲಸ್ ಸಿಟೀಸ್ಗಳಿರ್ತಾವಲ್ಲ, ಇದರ ಸುತ್ತಮುತ್ತ 10 ಕಿಲೋಮೀಟರ್ ರೇಡಿಯಸಲ್ಲಿರ್ತಕ್ಕಂಥ ಪವರ್ ಪ್ಲ್ಯಾಂಟ್ಸ್ಗಳಂತ ಒಂದು ಕೆಟಗರಿ ಮಾಡ್ತಾರೆ. ಹಾಗೂ ಸೆಕೆಂಡ್ ಕೆಟಗರಿನಲ್ಲಿ ನಾವು ನೋಡಿದಾಗ ಪವರ್ ಪ್ಲ್ಯಾಂಟ್ಸ್ಗಳು ಯಾವು ಇವಾಗ ಕ್ರಿಟಿಕಲಿ ಪೊಲ್ಯೂಟೆಡ್ ಸಿಟೀಸ್ ಪಕ್ಕ ಇರ್ತಾವಲ್ಲ, ಸೊ ಅದನ್ನು ಒಂದು 10 ಕಿಲೋಮೀಟರ್ ರೇಡಿಯಸ್ ಅಂತ ಕವರ್ ಮಾಡ್ತಾರೆ. ಕ್ರಿಟಿಕಲಿ ಪೊಲ್ಯೂಟೆಡ್ ಸಿಟೀಸ್ ಅಂತ ಸೆಕೆಂಡ್ ಕೆಟಗರಿನಲ್ಲಿ ಮಾಡ್ತಾರೆ. ಇನ್ನು ರಿಮೈನಿಂಗ್ ಸಿಟೀಸ್ ಅಂತ ಥರ್ಡ್ ಕೆಟಗರಿ. ಸೊ ಈ ರೀತಿಯಂಥ 3 ಕೆಟಗರಿಯನ್ನು ಮಾಡ್ತಾರೆ. ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು, ಈ ಎಲ್ಲ ಕೆಟಗರೀಸ್ನಲ್ಲೂ ಸಹ ನಿಯರ್ ಇರುವಂತಹ ಪವರ್ ಪ್ಲ್ಯಾಂಟ್ಸ್ಗಳಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಟೆಕ್ನಾಲಜಿಯನ್ನು ಸೆಟಪ್ ಮಾಡಬೇಕು ಅಂತ ಡೆಡ್ಲೈನನ್ನು ಕೊಟ್ಟಿರ್ತಾರೆ. 2022 ಆಲ್ಮೋಸ್ಟ್ ಡೆಡ್ಲೈನ್ ಇದೆ. ಈ ಒಂದು ಡೆಡ್ಲೈನನ್ನು ಅವ್ರು ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 2024ಗೆ ಫಸ್ಟ್ ಕೆಟಗರಿ ನೋಡ್ಬೋದು. ದಿಲ್ಲಿ NCR ಹೇಳಿದ್ವಲ್ಲ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್, ಆ ಒಂದು ರೀಜನ್ ಅಡಿನಲ್ಲಿ 10 ಕಿಲೋಮೀಟರ್ ರೇಡಿಯಸ್ ಇರುವಂಥ ಕಂಡೀಷನಲ್ಲಿ ಪವರ್ ಪ್ಲ್ಯಾಂಟ್ ಇದ್ದರೆ ಈ ಒಂದು ಟೆಕ್ನಾಲಜಿಯನ್ನು ಸೆಟಪ್ ಮಾಡಬೇಕಂದ್ರೆ ಮೊದಲು 2022 ಇರುತ್ತೆ. ಇವಾಗ 2024 ತನಕ ಡೆಡ್ಲೈನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಕೆಟಗರಿ ಆಗಿರುವಂಥ ಕ್ರಿಟಿಕಲಿ ಪೊಲ್ಯೂಟೆಡ್ ಸಿಟೀಸ್ ನಡಿನಲ್ಲಿ ಮೊದಲು 2023 ಇರುತ್ತೆ. ಇವಾಗ 2025 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೆಡ್ಲೈನ್. ಇನ್ನು ಅದರ್ ಸಿಟೀಸ್ ಅಂತ ಕನ್ಸಿಡರ್ ಮಾಡ್ತಾರಲ್ಲ, ಅಲ್ಲಿ 2024 ಇರುತ್ತೆ ಡೆಡ್ಲೈನು. ಇವಾಗ ಮತ್ತೆ 2 ವರ್ಷ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಸರಿಸುಮಾರು 2 ವರ್ಷ ಎಕ್ಸ್ಟೆನ್ಷನ್ ಮಾಡಿರೋದನ್ನು, 2 ರಿಂದ 3 ವರ್ಷ ಎಕ್ಸ್ಟೆನ್ಷನ್ ಮಾಡಿರುವಂಥ ಒಂದು ಡೆಡ್ಲೈನನ್ನು ನಾವಿಲ್ಲಿ ನೋಡ್ಬೋದು. ಎಲ್ಲ ಕೆಟಗರಿಯನ್ನು ನಾವು ಕನ್ಸಿಡರ್ ಮಾಡಿದಾಗ ಟೈಮ್ ಲೈನ್ ಎಕ್ಸ್ಟೆನ್ಷನ್ ಆಗಿದೆ. ಇದನ್ನೆಲ್ಲ ನೆನ್ಪಿಟ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮಗೆ ಜನರಲ್ ಅವೇರ್ನೆಸ್ ಇರಲಿ, ಅಥವಾ ಯಾವ ರೀತಿಯಾಗಿ ಇಶ್ಯೂ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಅಷ್ಟೇ. ಸೊ ಈ ಒಂದು ಎಕ್ಸ್ಟೆನ್ಷನ್ ಮಾಡಿದಾರಲ್ಲ, ಇದರಿಂದ ತೊಂದರೆಗಳು ಯಾವ ರೀತಿಯಾಗಿ ಆಗ್ಬೋದು, ಸೊ ಎನ್ವಿರಾನ್ಮೆಂಟ್ನ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ. ಸೊ ಬೇಸಿಕಲಿ ಈ ಒಂದು ಟೆಕ್ನಾಲಜಿ ಅಂತಂದರೆ ಫ್ಲೂ ಗ್ಲಾಸ್ ಡಿಸಲ್ಫರೈಸೇಷನ್ ಅನ್ನುವಂಥ ಟೆಕ್ನಾಲಜಿ. ಸೊ ಈ ಒಂದು ಟೆಕ್ನಾಲಜಿಯನ್ನು ನಾವು ಸೆಟಪ್ ಮಾಡೋದ್ರ ಮುಖಾಂತರ ಸರಿಸುಮಾರು 95% ಸಲ್ಫರನ್ನು ಎಲಿಮಿನೇಟ್ ಮಾಡ್ಬೋದು. ಸೊ ಬೇಸಿಕಲಿ ಇವಾಗ ಕೋಲ್ ಫೈರ್ಡ್ ಪವರ್ ಪ್ಲ್ಯಾಂಟ್ಸನ್ನು ನೋಡ್ತೀವಿ. ಇಲ್ಲಿ ಎನರ್ಜಿ ಯಾವ ರೀತಿಯಾಗಿ ಕನ್ವರ್ಟ್ ಆಗುತ್ತೆ, ಹೀಟ್ ಎನರ್ಜಿ ಇವತ್ತು ಎಲೆಕ್ಟ್ರಿಕ್ ಪವರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವುದರ ಮುಖಾಂತರ ಅಂದರೆ ಇವತ್ತು ಕೋಲನ್ನು ಬರ್ನ್ ಮಾಡೋದ್ರ ಮುಖಾಂತರ ಕೋಲಲ್ಲಿರ್ತಕ್ಕಂಥ ಒಂದು ಎನರ್ಜಿ ಇವತ್ತು ಎಲೆಕ್ಟ್ರಿಕ್ ಪವರ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಟ್ ಎನರ್ಜಿ ಇವತ್ತು ಎಲೆಕ್ಟ್ರಿಕ್ ಪವರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಗ್ಯಾಸಿಯಸ್ ಎಲಿಮೆಂಟ್ಸ್ಗಳು ಎನ್ವಿರಾನ್ಮೆಂಟಿಗೆ ರಿಲೀಸ್ ಆಗ್ತವೆ. ಸೊ ಬರ್ನಿಂಗ್ ಎಫೆಕ್ಟ್ನಿಂದಾಗಿ ಗ್ಯಾಸಸ್ಗಳು ರಿಲೀಸ್ ಆಗ್ತವೆ. ಲಾಟ್ ಆಫ್ ಗ್ಯಾಸಸ್ ಇರುತ್ತೆ. ಇದರಿಂದ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಹೆಚ್ಚಾಗುತ್ತೆ, ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಸೊ ಎಲ್ಲ ಹಾರ್ಮ್ಫುಲ್ ಎಫೆಕ್ಟನ್ನು ನೋಡ್ಬೋದು. ಪೊಲ್ಯೂಷನ್ ಇವಾಗ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಟೆಕ್ನಾಲಜಿಯನ್ನು ನೋಡ್ತೀವಿ. ಬೇಸಿಕಲಿ ಸಲ್ಫರ್ ಇವತ್ತು ಮೇಜರ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರೋದ್ರಿಂದ ಪೊಲ್ಯೂಷನಲ್ಲಿ ಸಲ್ಫರನ್ನು ಕಂಟ್ರೋಲ್ ಮಾಡಬೇಕು ಅಂತ ಈ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಇನಿಷಿಯೇಟಿವ್. ಸೊ ಇದನ್ನು ಇವಾಗ ಮಿನಿಸ್ಟ್ರಿ ಯಾವ ರೀತಿ ಅಂತ ಡಿಸಿಷನ್ ತೊಗೊಳ್ತಿದೆ, ಎಕ್ಸ್ಟೆನ್ಷನ್ ಮಾಡ್ತಾ ಇದೆ. ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳೋದ್ರಲ್ಲಿ ಡೆಡ್ಲೈನನ್ನು ಎಕ್ಸ್ಟೆಂಡ್ ಮಾಡ್ತಾ ಇದೆ. ಎನ್ವಿರಾನ್ಮೆಂಟಿಸ್ಟ್ ಅವರ ಒಂದು ಕನ್ಸರ್ನ್ ಏನಿದೆ, ಮತ್ತೆ ಎನ್ವಿರಾನ್ಮೆಂಟಲ್ಲಿ ಇವತ್ತು ಪೊಲ್ಯೂಟೆಂಟ್ಗಳ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಎಮಿಷನ್ನು ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಭಾರತ
ಇವತ್ತು ಗ್ಲೋಬಲ್ ಎಮಿಷನ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಒಂದು ಟಾರ್ಗೆಟನ್ನು ಹೇಗೆ ರೀಚ್ ಮಾಡಬೇಕು ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ನೋಡ್ಬೋದು. ಸೊ ಭಾರತದ ಒಂದು ಮೇಜರ್ ಚಾಲೆಂಜ್ ಅಂತಂದರೆ ಇವಾಗ ಗ್ಲೋಬಲ್ ಎಮಿಷನಲ್ಲಿ ನಾವು ಸಾಕಷ್ಟು ಕಮಿಟ್ಮೆಂಟನ್ನು ಕೊಟ್ಟಿದ್ದೀವಿ. ನಾನ್ ಫಾಸಿಲ್ ಫ್ಯೂಯಲ್ಸನ್ನು ನಾವು 500 GW ತರ್ತೀವಿ 2023 ಅನ್ನುವಂಥ ಒಂದು ಟಾರ್ಗೆಟ್ ಆಗಲಿ, ಇನ್ನು ನೆಟ್ ಝೀರೋ ಎಮಿಷನ್ ಟಾರ್ಗೆಟನ್ನು 2070 ತರ್ತೀವಿ ಅನ್ನುವಂಥ ಒಂದು ಟಾರ್ಗೆಟ್ ಆಗಲಿ. ಸೊ ಈ ಎಲ್ಲ ಇಂಟೆನ್ಷನ್ಸನ್ನು ನಾವು ನೋಡಿದಾಗ ನಾವು ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಪೊಲ್ಯೂಷನ್ ಕಂಟ್ರೋಲ್ ಟೆಕ್ನಾಲಜಿಯನ್ನು ಎಕ್ಸ್ಟೆನ್ಷನ್ ಮಾಡೋದರ ಬದಲಾಗಿ ಬೇಗ ಸೆಟಪ್ ಮಾಡಬೇಕು ಅಂತ. ಇಲ್ಲಿ ಮಿನಿಸ್ಟ್ರಿ ಕೊಡ್ತಕ್ಕಂಥ ಒಂದು ಕನ್ಸರ್ನ್ ಏನಂತಂದರೆ, ನಾವು ಈ ಒಂದು ಪ್ಯಾಂಡಮಿಕ್ನ ಸಿಚುವೇಷನಿಂದಾಗಿ ಪೋಸ್ಟ್ಪೋನ್ ಆಗಿರುವಂಥ ಒಂದು ಕಂಡೀಷನ್ ಇದೆ. ಜೊತೆಗೆ ಈ ಒಂದು ಇನ್ಸ್ಟಾಲೇಷನ್ ಕೆಪಾಸಿಟಿಯನ್ನು ಸೆಟಪ್ ಮಾಡಲಿಕ್ಕೆ ಸಾಕಷ್ಟು ಸಮಯ ಬೇಕಾಗಿರುತ್ತೆ. ಸರಿಸುಮಾರು 36ರಿಂದ 42 ಮಂತ್ಗಳು ಟೈಮ್ ಬೇಕಾಗುತ್ತೆ ಮತ್ತು ರಿಸೋರ್ಸ್ನ ಒಂದು ಸ್ಕೇರ್ಸಿಟಿ ಇದೆ ಅನ್ನುವಂಥದ್ದನ್ನು ಇವತ್ತು ಮಿನಿಸ್ಟ್ರಿ ಆಫ್ ಪವರ್ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಲೋಕಸಭೆಯಲ್ಲಿ ನಡೆದಿರುವಂಥ ಒಂದು ಸೆಷನಲ್ಲಿ ಇದನ್ನು ಹೇಳಿದ್ದಾರೆ. ಇವಾಗ ನಮ್ಮ ಒಂದು ಎನರ್ಜಿ ಡಿಪೆಂಡೆನ್ಸಿಯನ್ನು ನಾವು ನೋಡಿದಾಗ ಕೋಲ್ ಬೇಸ್ಡ್ ಇರ್ತಕ್ಕಂಥ ಥರ್ಮಲ್ ಪ್ಲ್ಯಾಂಟ್ ಮೇಲೆ ನಾವು ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಇದರಿಂದನೇ ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ಡಿಸ್ಪೈಟ್ ನಾವಿವತ್ತು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ಸೋಲಾರ್ ಪವರ್ ಪ್ಲ್ಯಾಂಟ್ ಇರ್ಬೋದು, ಅಥವಾ ವಿಂಡ್ ಎನರ್ಜಿ ಇರ್ಬೋದು, ಅಥವಾ ಟೈಡಲ್ ಎನರ್ಜಿ ಇರ್ಬೋದು. ಈ ರೀತಿಯಂಥ ಹಲವಾರು ಎನರ್ಜಿ ಮೇಲೆ ನಾವು ಫೋಕಸ್ ಮಾಡಿದ್ರೂ ಸಹ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇವತ್ತು ಥರ್ಮಲ್ ಪವರ್ ಪ್ಲ್ಯಾಂಟ್ ಮೇಲೆ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಟೆಕ್ನಾಲಜಿಯನ್ನು ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ, ಇವಾಗ ಇಶ್ಯೂ ಯಾವ ರೀತಿಯಾಗಿದೆ, ಇದನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದ್ದಾರೆ, ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಕಮಿಟ್ಮೆಂಟ್ಗೂ ಸಹ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಕನ್ಸರ್ನ್ಸ್ ಅಂತ ಬಂದಾಗ ನೀವು ಯಾವ ರೀತಿಯಾಗಿ ಡೈಮೆನ್ಷನ್ಸನ್ನು ಕವರ್ ಮಾಡಬೇಕು. ಸೊ ಗ್ರೌಂಡ್ ರಿಯಾಲಿಟಿನಲ್ಲಿ ನಾವು ನೋಡಿದಾಗ ಇದು ಪೊಲ್ಯೂಷನ್ಗೆ ಎಷ್ಟೊಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀವಿ, ಹಾಗೂ ಥರ್ಮಲ್ ಪವರ್ ಪ್ಲ್ಯಾಂಟ್ ಮೇಲೆ ನಾವು ಎಷ್ಟೊಂದು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಗ್ಲೋಬಲ್ ಲೆವೆಲಲ್ಲಿ ಕೊಟ್ಟಿರುವಂಥ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಇದು ಯಾವ ರೀತಿಯಾಗಿ ಡಿಸ್ಟ್ರಪ್ಷನನ್ನು ಮಾಡ್ಬೋದು ಅಥವಾ ನಮ್ಮನ್ನು ಹಿಂದಿರುವಂತೆ ಮಾಡ್ಬೋದು. ಈ ಎಲ್ಲ ಡೈಮೆನ್ಷನ್ಸ್ಗಳನ್ನು ನೀವು ಮೇನ್ಸಲ್ಲಿ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳಿದಾಗ ಮೆನ್ಷನ್ ಮಾಡ್ಬೋದು. ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಟೆಕ್ನಾಲಜಿ ಏನಿದೆಯಲ್ಲ, ಇದನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಟೆಕ್ನಾಲಜಿಯ ಇಂಪಾರ್ಟೆನ್ಸ್ ಏನಿದೆ ಅನ್ನೋದ್ರ ಬಗ್ಗೆ. ಸೊ ಈ ಒಂದು ಟರ್ಮನ್ನು ಸಹ ನೀವು ಮೇನ್ಸಲ್ಲಿ ಆನ್ಸರ್ನ ಬರೆಯುವಾಗ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡಿರೋದನ್ನು ಸಹ ಮೆನ್ಷನ್ ಮಾಡ್ಬೋದಾಗಿದೆ. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಾವು ಟೇಕ್ ಅವೇ ಪಾಯಿಂಟ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಹೌ ಕ್ಲೈಮೇಟ್ ಚೇಂಜ್ ಈಸ್ ಅಲ್ಟರಿಂಗ್ ಇಂಡಿಯನ್ ಮಾನ್ಸೂನ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನಾವು ನೋಡಿದಾಗ GS ಪೇಪರ್ 1 ಅಡಿನಲ್ಲಿ ಇಂಡಿಯನ್ ಜಿಯೋಗ್ರಫಿನಲ್ಲಿ ಇಂಡಿಯನ್ ಮಾನ್ಸೂನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು, ಹಾಗೂ GS ಪೇಪರ್ 3 ನಡಿನಲ್ಲಿ ಸಹ ಕ್ಲೈಮೇಟ್ ಚೇಂಜ್ಗೂ ಸಹ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಟೈಟಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇಂಡಿಯನ್ ಮಾನ್ಸೂನ್ ಮೇಲೆ ಕ್ಲೈಮೇಟ್ ಚೇಂಜ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಯಾವ ರೀತಿಯಾಗಿ ಇಂಡಿಯನ್ ಮಾನ್ಸೂನನ್ನು ಬದಲಾವಣೆ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಆರ್ಟಿಕಲಲ್ಲಿರುವಂತಹ ಡೈಮೆನ್ಷನ್ಸ್ಗಳು ನಾವು ಕರೆಂಟ್ ಆಸ್ಪೆಕ್ಟ್ಸನ್ನು ಸ್ಟ್ಯಾಟಿಕ್ ಪೋರ್ಷನಲ್ಲಿರುವಂತಹ ಆನ್ಸರನ್ನು ಬರೆಯುವಾಗ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೋದು. ಪ್ರೆಸೆಂಟ್ ಸಿಚುವೇಷನಲ್ಲಿ ಕ್ಲೈಮೇಟ್ ಚೇಂಜ್ ಯಾವ ರೀತಿಯಾಗಿ ಮಾನ್ಸೂನ್ ಶಿಫ್ಟನ್ನು ತರ್ತಾ ಇದೆ, ಮಾನ್ಸೂನ್ ಸಿಸ್ಟಮನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಾ ಇದೆ ಅಂತ. ಸೊ ಮಾನ್ಸೂನ್ ಸಿಸ್ಟಮ್ ಬಗ್ಗೆ ನೀವು ಸ್ಟ್ಯಾಟಿಕ್ ಪೋರ್ಷನಲ್ಲಿ ಕಲಿತೇ ಇರ್ತೀರ. ಇವಾಗ ಲೋ ಪ್ರೆಷರ್ ಏರಿಯಾ ಇದೆ ಅಂತಂದರೆ ಮತ್ತು ಡಿಪ್ರೆಷನ್ ಇದೆ ಅಂತಂದರೆ ಆ ಒಂದು ರೀಜನಲ್ಲಿ ಏನಾಗುತ್ತೆ, ಮಳೆ ಆಗ್ತಾ ಇರುತ್ತೆ. ಈ ಒಂದು ಕ್ಲೈಮೇಟ್ ಚೇಂಜ್ನಿಂದಾಗಿ ಈ ಲೋ ಪ್ರೆಷರ್ ಏರಿಯಾ ಹಾಗೂ ಡಿಪ್ರೆಷನ್ಸ್ಗಳು ಸೌತ್ ರೀಜನ್ಗೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾವೆ. ಇದರಿಂದ ಸೌತ್ ರೀಜನಲ್ಲಿ ಹೆಚ್ಚಿನ ಒಂದು ಮಳೆ ಆಗ್ತಾ ಇದೆ. ಸೊ ವೆದರ್ ಇವೆಂಟಲ್ಲಿ ಬದಲಾವಣೆ ಆಗ್ತಾ ಇದೆ. ಟೆಂಪ್ರೇಚರ್ನಿಂದಾಗಿ ಈ ಒಂದು ನಾರ್ಮಲ್ ಮಾನ್ಸೂನ್ ಆಗ್ತಾ ಇರೋದು ನಾವು ನೋಡ್ತಾ ಇಲ್ಲ, ಹೆಚ್ಚಿನ ಒಂದು ರೇನ್ ಆಗ್ತಾ ಇದೆ. ಇದರಿಂದ ಫುಡ್ ಸೆಕ್ಯೂರಿಟಿಗೂ ಸಹ ಹಾರ್ಮ್ ಆಗುತ್ತೆ. ಹೆಚ್ಚಿನ ಒಂದು ಫ್ಲ್ಯಾಶ್ ಫ್ಲಡ್ಗಳನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ಏರಿಯಾಗಳಲ್ಲಿ ಡ್ರಾಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಮಾನ್ಸೂನನ್ನು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ಗಳು ಯಾವುವು? ಲಾನಿನಾ ಕಂಡೀಷನ್ಸ್ ಅಂತ ನೋಡ್ತೀವಿ ನಾವು. ಇಂಟೆನ್ಸ್ ಆಗಿರುವಂತಹ ಲಾನಿನಾ ಕಂಡೀಷನ್ ಎಲ್ಲಿದೆ? ಈಸ್ಟ್ ಇಂಡಿಯನ್ ಓಷನು ಸಹ ಇವಾಗ ಅಬ್ನಾರ್ಮಲ್ ಆಗಿ ವಾರ್ಮ್ ಆಗ್ತಾ ಇದೆ. ಸೊ ಇದರಿಂದನೂ ಸಹ ಹೆಚ್ಚಿನ ಒಂದು ರೈನ್ಫಾಲ್ ಆಗುತ್ತೆ. ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲ್ ಮೂಮೆಂಟನ್ನು ನೋಡ್ತಾ ಇದ್ದೀವಿ. ಸೊ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಇವತ್ತು ಡ್ರಾಟ್ ಆಗಿರ್ತಕ್ಕಂಥ ಸಿಚುವೇಶನ್ಸನ್ನು ನೋಡ್ಬೋದು. ಸೊ ಮಾನ್ಸೂನ್ ಡಿಪ್ರೆಷನಲ್ಲಿ ಬದಲಾವಣೆ ಯಾವ ರೀತಿಯಾಗಿ ಆಗ್ತಾ ಇದೆ. ಇದರ ಜೊತೆಗೆ ಇವತ್ತು ಹಿಮಾಲಯ ರೀಜನ್ಸಲ್ಲಿ ಗ್ಲೇಷಿಯರ್ಸ್ಗಳು ಮೆಲ್ಟ್ ಆಗ್ತಾ ಇದ್ದಾವೆ. ಹಾಗಾಗಿ ನಾರ್ತ್ ಏರಿಯಾಗಳಲ್ಲಿ ಫ್ಲಡ್ಡಿಂಗ್ ಆ್ಯಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಪ್ರೀ ಮಾನ್ಸೂನ್ ಹೀಟಿಂಗ್ ಕಂಡೀಷನಿಂದಾಗಿ ಹಿಮಾಲಯ ರೀಜನಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಒಂದು ಇನ್ಫಾರ್ಮೇಷನ್ನ ಪ್ರಕಾರ 2022ರಲ್ಲಿ ಈ ಒಂದು ವೆದರ್ ಫಿನಾಮಿನಾಗೆ ಸಂಬಂಧಪಟ್ಟಂತೆ
ಸೆಕೆಂಡ್ ಹೈಯೆಸ್ಟ್ ಎಕ್ಸ್ಟ್ರೀಮ್ ಇವೆಂಟ್ ಆಗಿದೆ ಮಾನ್ಸೂನ್ಗೆ ರಿಲೇಟೆಡ್ ಇರುವಂತೆ. 1902 ಆದಮೇಲೆ ನೆಕ್ಸ್ಟು ವೆದರ್ ಫಿನಾಮಿನ ಬದಲಾವಣೆ ಆಗಿರೋದು, ಅದರಲ್ಲೂ ಇಂಡಿಯನ್ ಮಾನ್ಸೂನಲ್ಲಿ ಇಂಪ್ಯಾಕ್ಟ್ ಆಗಿರೋದು ಅಂತಂದರೆ 2022ರಲ್ಲಿ. ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಆಗಿದ್ದು 1902ನಲ್ಲಿ. ಸೊ ಈ ಒಂದು ಇನ್ಸಿಡೆಂಟ್ನಿಂದಾಗಿ ಫ್ಲಡ್ಡು ಜಾಸ್ತಿ ಆಗ್ತಾ ಇದೆ ಮತ್ತು ಡ್ರಾಟ್ಗಳು ಸಹ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೆಲ್ಲ ಕಾರಣ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಅಥವಾ ಕ್ಲೈಮೇಟ್ ಚೇಂಜ್ನಿಂದಾಗಿ ಇದು ಭಾರತದ ಮಾನ್ಸೂನ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಸೊ ಇದನ್ನು ನಾವು ಕರ್ಬ್ ಮಾಡಬೇಕು. ಎಕ್ಸಸ್ ಆಗಿರ್ತಕ್ಕಂತಹ ಕಂಡೀಷನ್, ಡೆಫಿಸಿಟ್ ಆಗಿರ್ತಕ್ಕಂಥ ಕಂಡೀಷನ್ಸ್ಗಳನ್ನು ನಾವು ರೀಜನ್ ವೈಸ್ ನೋಡಿದಾಗ ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳನ್ನು ನೋಡಿದಾಗ ಎಕ್ಸಸ್ ರೈನ್ಫಾಲ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಸೌತ್ ಏಷ್ಯನ್ ರೀಜನನ್ನು ನಾವು ಸ್ಪೆಸಿಫಿಕಲಿ ಹೇಳಿದಾಗ ಚೈನಾದಲ್ಲಿ ಕೆಲವೊಂದಿಷ್ಟು ಡ್ರಾಟ್ ಆಗ್ತಾ ಇದೆ, ಮಾಸಿವ್ ಡ್ರಾಟ್ ಆಗ್ತಾ ಇರೋದನ್ನು ನೋಡ್ಬೋದು. ಇನ್ನು ಬಾಂಗ್ಲಾದೇಶ್, ಪಾಕಿಸ್ತಾನ್, ಭಾರತ ಇವತ್ತು ಸಿವಿಯರ್ ಫ್ಲಡ್ಡಲ್ಲಿ ಬಳಲ್ತಾ ಇದೆ. ಎಕ್ಸ್ಟ್ರೀಮ್ ವೆದರ್ ಇವೆಂಟ್ ಆಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೆಲ್ಲ ಕಾರಣ ಕ್ಲೈಮೇಟ್ ಚೇಂಜ್. ಫುಡ್ ಪ್ರೊಡಕ್ಷನ್ ಅಥವಾ ಫುಡ್ ಸೆಕ್ಯೂರಿಟಿ ಅಂತ ಬಂದಾಗ ನಾವು ಹೆಚ್ಚಿನ ಒಂದು ಡಿಪೆಂಡೆನ್ಸಿಯನ್ನು ರೈಸ್ ಕ್ರಾಪ್ ಮೇಲೆ ತೋರಿಸ್ತೀವಿ. ಖಾರಿಫ್ ಬೆಳೆ ಆಗಿರುವಂತಹ ಈ ಒಂದು ರೈಸ್ ಕ್ರಾಪ್ ಪ್ರೊಡಕ್ಷನ್ ಸಹ ಇವಾಗ ಹ್ಯಾಂಪರ್ ಆಗುತ್ತೆ. ಒಟ್ಟಾರೆಯಾಗಿ ಫುಡ್ ಗ್ರೇನ್ ಪ್ರೊಡಕ್ಷನಲ್ಲಿ 50% ಕಾಂಟ್ರಿಬ್ಯೂಷನ್ ಇವತ್ತು ಟೋಟಲ್ ಆಗಿ ನಾವು ನೋಡಿದರೆ ರೈಸ್ದೇ ಇರುತ್ತೆ. ಸೊ ಇವಾಗ ರೈಸನ್ನು ಬೆಳೆಯುವ ಹಂತದಲ್ಲಿ ಫ್ಲಡ್ ಆ್ಯಕ್ಟಿವಿಟಿನಿಂದಾಗಿ ಸಾಕಷ್ಟು ಹಾರ್ಮ್ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಹ್ಯುಮಿಡಿಟಿಯಿಂದಾಗಿ, ಟೆಂಪ್ರೇಚರಲ್ಲಿ ಬದಲಾವಣೆಯಿಂದಾಗಿ ಹೆಚ್ಚಿನ ಒಂದು ಪೆಸ್ಟ್ಗಳು ಇವಾಗ ಅಟ್ಯಾಕ್ ಮಾಡ್ತಾ ಇರೋದು ನೋಡ್ಬೋದು. ಹೆಚ್ಚಿನ ಒಂದು ಡಿಸೀಸಸ್ಗಳು ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಕ್ಲೈಮೇಟ್ ಚೇಂಜಿಂದ ಇವಾಗ ಮಾನ್ಸೂನಿಂದ ರೈಸ್ ಇಲ್ಡು ಬದಲಾವಣೆ ಆಗಿದೆ. ಹೈಯೆಸ್ಟ್ ಟೆಂಪ್ರೇಚರ್ ಇದೆ. ಟೆಂಪ್ರೇಚರಿಂದಾಗಿ ಇವಾಗ ಪ್ಲಾಂಟ್ಗೂ ಸಹ ಸೈಕಾಲಜಿಕಲ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರೋದನ್ನು ನೋಡ್ಬೋದು. ಪೋಲನ್ ಆ್ಯಕ್ಟಿವಿಟಿ ಅಥವಾ ಪಾಲಿನೇಷನ್ ಆಗೋದು ಸಹ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಗ್ರೇನ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಡ್ರಾಟ್ ಇರ್ತಕ್ಕಂಥ ಒಂದು ರೀಜನ್ಗಳಲ್ಲಿ ಇವತ್ತೇನಾಗುತ್ತೆ ಅಂದರೆ ಪ್ಲ್ಯಾಂಟಲ್ಲಿ ಟ್ರಾನ್ಸ್ಪಿರೇಷನ್ ಹೆಚ್ಚಾಗುತ್ತೆ. ಸೊ ಇರ್ತಕ್ಕಂಥ ವಾಟರ್ ಕಂಡೀಷನ್ನು ಇವ್ಯಾಪ್ರೇಷನ್ ಆಗ್ತಾ ಹೋಗಿ ಅಲ್ಲಿನೂ ಸಹ ಪ್ಲ್ಯಾಂಟ್ನ ಒಂದು ಹೆಲ್ದಿ ಕಂಡೀಷನನ್ನು ನೋಡಲಿಕ್ಕೆ ಆಗಲ್ಲ. ಪ್ರೊಡಕ್ಷನ್ನು ಹ್ಯಾಂಪರ್ ಆಗುತ್ತೆ. ಸೊ ಹೀಟ್ನಿಂದಾಗಿ ಅಥವಾ ಹೀಟ್ ಸ್ಟ್ರೆಸ್ನಿಂದಾಗಿ ಲೀವ್ಸಲ್ಲಿ ಸಹ ಪ್ರಾಪರಾಗಿ ಫೋಟೋಸಿಂಥಸಿಸ್ ಆ್ಯಕ್ಟಿವಿಟಿ ನಡೀತಾ ಇಲ್ಲ ಅನ್ನುವಂಥದ್ದು. ಸೊ ಪ್ಲ್ಯಾಂಟ್ ಬಯೋಮಾಸ್ ಮೇಲೆ ಇದು ಇಂಪ್ಯಾಕ್ಟ್ ಮಾಡ್ತಾ ಇದೆ ಡ್ರಾಟ್ ಇರ್ತಕ್ಕಂಥ ರೀಜನ್ಸ್ಗಳಲ್ಲಿ. ಇನ್ನು ಫ್ಲಡ್ ಆಗಿರ್ತಕ್ಕಂಥ ರೀಜನ್ಸ್ಗಳಲ್ಲೂ ಸಹ ಸಾಕಷ್ಟು ಸ್ಟ್ರೆಸ್ಸನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಒಂದು ಆರ್ಟಿಕಲಿಂದ ಕ್ಲೈಮೇಟ್ ಚೇಂಜಿಂದ ಮಾನ್ಸೂನ್ಗೆ ಇಂಪ್ಯಾಕ್ಟ್ ಆಗೋದಾಗಲಿ, ಈ ಒಂದು ಮಾನ್ಸೂನ್ನಿಂದಾಗಿ ಎಕ್ಸ್ಟ್ರೀಮ್ ಡ್ರಾಟನ್ನು ನೋಡ್ತಿದ್ದೀವಿ ಮತ್ತು ಎಕ್ಸ್ಟ್ರೀಮ್ ಫ್ಲಡ್ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ಒಂದು ಫುಡ್ ಸೆಕ್ಯೂರಿಟಿಗೆ ಯಾವ ರೀತಿಯಾಗಿ ಲಾಸ್ ಆಗ್ತಾ ಇದೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ಇಂಪಾರ್ಟೆಂಟು. ಸೊ ಆ ಒಂದು ಲಿಂಕನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್ ಮ್ಯಾಚಿಂಗ್ ಎಕಾಲಜಿ ವಿತ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ನೋಡಿದಾಗ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬೇಸಿಕ್ಸಲ್ಲಿ ಕನೆಕ್ಟ್ ಮಾಡ್ಬೋದು, ಹಾಗೂ ಅಗ್ರಿಕಲ್ಚರ್ ರಿಲೇಟೆಡ್ ಇರ್ತಕ್ಕಂಥ ಟಾಪಿಕಲ್ಲೂ ಸಹ ಕನೆಕ್ಟ್ ಮಾಡ್ಬೋದು. ಸೊ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯನ್ನು, ಅಗ್ರಿಕಲ್ಚರಲ್ ಎಕನಾಮಿಕ್ಸನ್ನು ಯಾವ ರೀತಿಯಾಗಿ ನಾವು ಎಕಲಾಜಿಕಲ್ ಕಾನ್ಸೆಪ್ಟ್ನ ಮುಖಾಂತರ ಬಳಕೆ ಮಾಡ್ಕೋಬೇಕು. ಎಕಲಾಜಿಯಲ್ಲಿರ್ತಕ್ಕಂಥ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ನ ಮುಖಾಂತರ ನಾವು ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿಯನ್ನು ಯಾವ ರೀತಿಯಾಗಿ ಎನ್ಹ್ಯಾನ್ಸ್ ಮಾಡಬೇಕು, ಬೆನಿಫಿಟ್ಸನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ರೀಸೆಂಟಾಗಿ ನೀವು UPSC ಮೇನ್ಸ್ ಎಕ್ಸಾಮಿನೇಷನನ್ನು ನೋಡಿರ್ಬೋದು. ಎಸ್ಸೆ ಪೇಪರಲ್ಲಿ 1ನೇ ಸೆಕ್ಷನಲ್ಲಿ ಕೊಟ್ಟಿರುವಂಥ ಒಂದು ಕ್ವಶನ್ ಅಂತಂದರೆ ಫಾರೆಸ್ಟ್ ರಿಲೇಟೆಡ್ ಇರ್ತಕ್ಕಂಥ ಕೇಸ್ ಸ್ಟಡೀಸ್ಗಳು ಎಕನಾಮಿಕ್ ಎಕ್ಸಲೆನ್ಸನ್ನು ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ ಇತ್ತು ಅಲ್ವಾ. ಸೊ ಅಲ್ಲಿ ನೀವು ಫಾರೆಸ್ಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟ್ಸ್ ಏನಾದರೂ ಗೊತ್ತಿದ್ದರೆ ಈಸಿಯಾಗಿ ಎಕನಾಮಿಕ್ ಬೆನಿಫಿಟ್ಸ್ ಯಾವ ರೀತಿಯಾಗಿದೆ ಅಂತ ಕೋಟ್ ಮಾಡ್ಬೋದು. ನ್ಯೂಸಲ್ಲೇ ಬರ್ತಕ್ಕಂಥ ಇನ್ಫಾರ್ಮೇಷನ್ನ ಮುಖಾಂತರ ನೀವು ಮಾಡ್ಕೋಬೋದಾಗುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ಇವಾಗ ಎಕಲಾಜಿಗೆ ರಿಲೇಟೆಡ್ ಇರ್ತಕ್ಕಂಥ ಕಾನ್ಸೆಪ್ಟ್ ಯಾವುದಂತಂದರೆ ಎಕಲಾಜಿಕಲ್ ನಿಶೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಎಕಲಾಜಿಕಲ್ ನಿಶೆ ಅಂತಂದರೆ ಯಾವುದೇ ಒಂದು ಸ್ಪೀಷೀಸನ್ನು ತೆಗೆದುಕೊಳ್ಳೋಣ, ಒಂದು ಎನಿಮಲ್ ಸ್ಪೀಷೀಸಾರ ತೆಗೆದುಕೊಳ್ಳಿ, ಪ್ಲಾಂಟ್ ಸ್ಪೀಷೀಸಾರ ತೆಗೆದುಕೊಳ್ಳಿ, ಈ ಒಂದು ಸ್ಪೀಷೀಸು ಯಾವ ರೀತಿಯಾಗಿ ಎನ್ವಿರಾನ್ಮೆಂಟಲ್ ಕಂಡೀಷನಲ್ಲಿ ಬದುಕ್ತಾ ಇದೆ. ಸೊ ಈ ಒಂದು ಎನಿಮಲ್ಗೆ ಅಥವಾ ಪರ್ಟಿಕ್ಯುಲರ್ ಪ್ಲ್ಯಾಂಟ್ಗೆ ಸೆಟ್ ಆಫ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರುತ್ತಲ್ಲ, ಸೊ ಅದು ಬದುಕಲಿಕ್ಕೆ ಬೇಕಾಗತಕ್ಕಂಥ ಎಕಲಾಜಿಕಲ್ ಸಪೋರ್ಟ್ ಯಾವ ರೀತಿಯಾಗಿರುತ್ತಲ್ಲ ಅದನ್ನು ಎಕಲಾಜಿಕಲ್ ನಿಶೆ ಅಂತ ಕರಿತೀವಿ. ಸೊ ಡಿಫ್ರೆಂಟ್ ಆಗಿರುವಂತಹ ಟೈಪ್ಸನ್ನು ನೋಡ್ಬೋದು. ಎಕಲಾಜಿಕಲ್ ನಿಶೆನಲ್ಲಿ ಬೇರೆ ಬೇರೆ ಟೈಪ್ ಇರುತ್ತೆ. ಲಿವಿಂಗ್ ಕಂಡೀಷನ್ ಯಾವ ರೀತಿಯಾಗಿರುತ್ತೆ, ರಿಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥ ನಿಶೆ ಯಾವ ರೀತಿಯಾಗಿರುತ್ತೆ, ಮತ್ತು ಫುಡ್ ಹ್ಯಾಬಿಟ್ಸ್ಗೆ ಸಂಬಂಧಪಟ್ಟಂಥ ಈ ಎಲ್ಲ ಎನ್ವಿರಾನ್ಮೆಂಟಲ್ ಕಂಡೀಷನ್ಸನ್ನು ನಾವು ಎಕಲಾಜಿಕಲ್ ನಿಶೆ. ಸೊ ಇವಾಗಲೇ ಹೇಳಿದೆ, ಸಿಂಪಲ್ ಟರ್ಮಲ್ಲಿ ಇದನ್ನು ಲೈಫ್ ಸ್ಟೈಲ್ ಅಂತ ಕರಿತೀವಿ. ಯಾವುದೇ ಒಂದು ಸ್ಪೀಷಸ್ನ ಲೈಫ್ ಸ್ಟೈಲನ್ನು ಎಕಲಾಜಿಕಲ್ ನಿಶೆ ಅಂತ ಕರಿಬೋದು. ಸೊ ಈ ಒಂದು ಕಾನ್ಸೆಪ್ಟ್ನ ಮುಖಾಂತರ ನಾವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಪರ್ಟಿಕ್ಯುಲರ್ ಸ್ಪೀಸಸ್ಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಡೆಸರ್ಟ್ ಪ್ಲಾಂಟ್ಸ್ಗಳನ್ನು ತೆಗೆದುಕೊಂಡ್ರೆ
ಅಲ್ಲಿ ಡ್ರೈ ಏರಿಯಾ ಇರುತ್ತೆ ಮತ್ತು ಅಲ್ಲಿರ್ತಕ್ಕಂತಹ ಎಕಲಾಜಿಕಲ್ ನಿಶೆ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿರುವಂತಹ ಪ್ಲ್ಯಾಂಟ್ಸ್ಗಳಿಗೆ ವಾಟರ್ ಸ್ಟೋರಿಂಗ್ ಕೆಪಾಸಿಟಿನೇ ಡಿಫ್ರೆಂಟ್ ಇರುತ್ತೆ. ಮತ್ತು ಮಾರ್ಫಾಲಜಿಯನ್ನು ನೋಡಿದಾಗ ಲೀವ್ಸ್ದು ಅಥವಾ ಲೀವ್ ಸ್ಟ್ರಕ್ಚರ್ಗಳು ಏನಿರುತ್ತೆ ಅದು ತುಂಬ ಮಾಡಿಫೈಡ್ ಆಗಿರುವಂಥ ಕಂಡೀಷನ್ಸನ್ನು ನೋಡುತ್ತೆ. ಈ ಎಲ್ಲ ಕಾನ್ಸೆಪ್ಟ್ ನಮಗೆ ಬೇಸಿಕಲಿ ಗೊತ್ತಿರುವಂಥದ್ದು ಅಲ್ವಾ. ಇವಾಗ ವರ್ಲ್ಡಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೊ ಇದರಿಂದ ನಮ್ಮ ಒಂದು ಎಕ್ಸಿಸ್ಟಿಂಗ್ ಸ್ಪೀಷಸನ್ನು ನಾವು ಯಾವ ರೀತಿಯಾಗಿ ಸೇವ್ ಮಾಡಬೇಕು, ಬಯೋಜಿಯೋಗ್ರಾಫಿಕ್ ನಿಶೇಸ್ಗಳನ್ನು ನಾವು ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು. ಇವಾಗ ಅಗ್ರಿಕಲ್ಚರ್ ಆಸ್ಪೆಕ್ಟ್ಸಲ್ಲಿ ನೋಡಿದಾಗ ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆಂದರೆ ಇವಾಗ ತಾನೇ ನೋಡಿದ್ವಿ ನಾವು ಕ್ಲೈಮೇಟ್ ಇಂಪ್ಯಾಕ್ಟ್ನಿಂದಾಗಿ ಸೊ ಪ್ಲ್ಯಾಂಟ್ಸ್ಗಳ ಒಂದು ಕಂಡೀಷನ್ ಯಾವ ರೀತಿಯಾಗಿ ಚೇಂಜ್ ಆಗ್ಬೋದು, ಸ್ಟ್ರೆಸ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು ಅನ್ನುವಂಥದ್ದು. ಐಡಿಯಾಲಜಿಕಲ್ ಕಂಡೀಷನ್ಸನ್ನು ನಾವು ಇವತ್ತು ಪ್ರೊವೈಡ್ ಮಾಡಬೇಕು. ಇದರಿಂದ ಫುಡ್ ಈಲ್ಡು ಚೆನ್ನಾಗಿರುತ್ತೆ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಚೆನ್ನಾಗಿರುತ್ತೆ, ನ್ಯೂಟ್ರಿಯೆಂಟ್ಸು ಸಹ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಸೊ ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಏನು? ಇವಾಗ ಎಕಲಾಜಿಕಲ್ ನಿಶೆನಲ್ಲಿ ಮೇಜರ್ ಇಂಪಾರ್ಟೆನ್ಸನ್ನು ತೋರಿಸ್ತಕ್ಕಂಥದ್ದಂದರೆ ಅಬಯೋಟಿಕ್ ಫ್ಯಾಕ್ಟರ್ಸ್ಗಳು. ಇವಾಗ ಟೆಂಪ್ರೇಚರ್ ಅಂತ ಇರ್ಬೋದು, ಅಮೌಂಟ್ ಆಫ್ ಸನ್ಲೈಟ್ ಅಂತ ಇರ್ಬೋದು, ಸಾಯಿಲ್ ಅಂತ ನೋಡ್ತೇವೆ, ಅದರಲ್ಲೂ ಸಾಯಿಲ್ ಮಾಯ್ಶ್ಚರು ಇಂಪಾರ್ಟೆಂಟ್ ಇರುವಂಥದ್ದು. ಸೊ ವಾಟರ್ ಅವೈಲಬಿಲಿಟಿ ಅಂತ ನೋಡ್ತೇವೆ. ಈ ರೀತಿಯಂತಹ ಅಬಯೋಟಿಕ್ ಫ್ಯಾಕ್ಟರ್ಸ್ಗಳು ಇವತ್ತು ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ. ಸೊ ಎಕಲಾಜಿಸ್ಟ್ಗಳ ಒಂದು ಸಜೆಷನ್ ಏನಂತಂದರೆ ಈ ಒಂದು ನಿಶೆ ಮಾಡೆಲಿಂಗನ್ನು ನಾವು ಬಳಕೆ ಮಾಡ್ಕೋಬೇಕು. ಫ್ಯೂಚರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸ್ಪೀಷಸನ್ನು ಕನ್ಸರ್ವೇಷನ್ ಮಾಡಬೇಕು ಅಂತಂದರೆ ನಾವು ಅದರ ಒಂದು ಎಕೋಸಿಸ್ಟಮನ್ನು ಕನ್ಸಿಡರೇಷನ್ ಮಾಡಬೇಕು, ಅಥವಾ ಅದರ ಒಂದು ಫಿಸಿಕಲ್ ಎನ್ವಿರಾನ್ಮೆಂಟನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರಿಂದ ಎಕನಾಮಿಕ್ ಬೆನಿಫಿಟ್ಸ್ ಯಾವ ರೀತಿಯಾಗಿದೆ, ಫ್ಯೂಚರ್ ಡೇಸಲ್ಲಿ ನಮಗೆ ಬೆನಿಫಿಟ್ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವಾಗ ಅದನ್ನು ಕನ್ಸರ್ವೇಷನ್ ಮಾಡಬೇಕು ಅನ್ನುವಂಥದ್ದು. ಸೊ ಎಕಲಾಜಿಕಲ್ ನಿಶೆ ಮಾಡೆಲಿಂಗ್ ಅಂತಂದಾಗ ನಾವು ಎಕನಾಮಿಕ್ ಫೀಸಿಬಿಲಿಟೀಸನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಎಕನಾಮಿಕ್ ಕನ್ಸಿಡ್ರೇಷನನ್ನು ಮಾಡಿಕೊಂಡು ಎಕಲಾಜಿಕಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ಸಹ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, 2 ಡಿಫ್ರೆಂಟ್ ಆಗಿರುವಂಥ ಪ್ಲೇಸನ್ನು ಕನ್ಸಿಡರ್ ಮಾಡಿದ್ದಾರೆ. ಅಲ್ಲಿ ಫಿಸಿಕಲ್ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿದೆ ಅಂತ ಕಂಪ್ಯಾರಿಸನನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಅಲ್ಲಿ ಮತ್ತು ಪ್ಲಾಂಟ್ಗಳ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ. ಸೊ ಸಿಮಿಲಾರಿಟೀಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಾದರೆ ಕರ್ನಾಟಕದಲ್ಲಿರುವಂತಹ ಕೂರ್ಗ್ ಏರಿಯಾ, ಅದರಲ್ಲಿ ನಾವು ಮಡಿಕೇರಿ ಕನ್ಸಿಡರ್ ಮಾಡ್ತೀವಲ್ಲ, ಆ ಒಂದು ಏರಿಯಾವನ್ನು ಸಿಕ್ಕಿಮಲ್ಲಿ ಇರ್ತಕ್ಕಂಥ ಗ್ಯಾಂಗ್ಟಾಕ್ ಏರಿಯಾಗೆ ಕನ್ಸಿಡರ್ ಮಾಡಿದ್ದಾರೆ. ಏಕೆಂದರೆ 2 ರೀಜನ್ಸ್ಗಳು ಹಿಲ್ಲಿ ರೀಜನ್ಸಲ್ಲಿ ಬರುತ್ತೆ. ಮಡಿಕೇರಿ ಅಂತ ಬಂದಾಗ 1200 ಮೀಟ್ರಷ್ಟು ಸಿ ಲೆವೆಲ್ ಇರೋದನ್ನು ನೋಡ್ತೇವೆ. ಗ್ಯಾಂಗ್ಟಾಕ್ ಅಂತ ಬಂದಾಗ 1600 ಮೀಟರ್ ಇರೋದನ್ನು ನಾವು ನೋಡ್ತೇವೆ. ಸೊ ಈ ಒಂದು ಎವರೇಜ್ ರೈನ್ಫಾಲ್ ಅಂತಂದಾಗ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಕೂರ್ಗ್ ಏರಿಯಾನಲ್ಲಿ 321 ಸೆಂಟಿಮೀಟ್ರಷ್ಟು ಮಳೆ ಆಗುತ್ತೆ. ಇನ್ನು ಸಿಕ್ಕಿಮಲ್ಲಿ 349 ಸೆಂಟಿಮೀಟ್ರಷ್ಟು ಮಳೆ ಆಗುತ್ತೆ. ಹ್ಯುಮಿಡಿಟಿಯನ್ನು ನಾವು ಇಲ್ಲಿ ಕಂಪೇರ್ ಮಾಡಿದಾಗ 76% ಹ್ಯುಮಿಡಿಟಿಯನ್ನು ನಾವು ಕರ್ನಾಟಕದಲ್ಲಿ ನೋಡಿದಾಗ 83% ನಾವು ಸಿಕ್ಕಿಮಲ್ಲೇ ನೋಡ್ತೇವೆ. ಈ ಎಲ್ಲ ಕಂಪ್ಯಾರಿಸನನ್ನು ನಾವು ನೋಡಿದಾಗ ಯಾವ ಕನ್ಕ್ಲೂಷನ್ಗೆ ಬರ್ಬೋದು? ಆಲ್ಮೋಸ್ಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸು ಸೇಮ್ ಇದೆ. ಫಿಸಿಕಲ್ ಆಸ್ಪೆಕ್ಟ್ಸಲ್ಲಿ ನೋಡಿದಾಗ ಸೇಮ್ ಇರ್ತಕ್ಕಂಥ ಫೀಚರ್ಸ್ಗಳನ್ನು ನೋಡ್ತೇವೆ. ಇವಾಗ ಸಿಕ್ಕಿಮಲ್ಲಿರ್ತಕ್ಕಂಥ ಪರ್ಟಿಕ್ಯುಲರ್ ಸ್ಪೀಷಸು ಅಲ್ಲಿ ಏನಾದರೂ ಬೆಳವಣಿಗೆ ಆಗ್ತಾ ಇರಲಿಲ್ಲ ಅಂತಂದರೆ ಅದನ್ನು ನಾವು ಕರ್ನಾಟಕ ರೀಜನ್ಸಲ್ಲಿ ಬೇಕಾಗಿರುವಂಥ ಒಂದು ಎಕೋಸಿಸ್ಟಮನ್ನು ಕೊಡೋದ್ರ ಮುಖಾಂತರ ಕನ್ಸರ್ವೇಷನ್ ಮಾಡ್ಬೋದು. ಸೊ ಈ ರೀತಿಯಂಥ ಆಸ್ಪೆಕ್ಟ್ಸನ್ನು ನಾವು ಕನ್ಸಿಡರೇಷನನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂತಂದರೆ ಇವಾಗ ಸಫ್ರಾನ್ ಅಂತ ನೋಡಿದಾಗ ನಾವು ಸಫ್ರಾನನ್ನು ಯಾವ ರೀಜನ್ಸಲ್ಲಿ ಬೆಳಿತೇವೆ? ಜಮ್ಮು ಕಾಶ್ಮೀರ ರೀಜನಲ್ಲಿ ಹೆಚ್ಚು ಬೆಳೆಯೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಇರ್ತಕ್ಕಂಥ ಸೆಫ್ರಾನು ವರ್ಲ್ಡಲ್ಲಿ 5% ಪ್ರೊಡಕ್ಷನ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇವಾಗ ಟೆಂಪ್ರೇಚರ್ ಏನಿದೆಯಲ್ಲ ಜಮ್ಮು ಕಾಶ್ಮೀರದಲ್ಲಿ ಬದಲಾವಣೆ ಆಗ್ತಾ ಇದೆ. ಸೊ pH ಲೆವೆಲು ಸಹ ಬದಲಾವಣೆ ಆಗ್ತಾ ಇದೆ. ಸಮ್ಮರ್ ಟೆಂಪ್ರೇಚರ್ ಸಹ ಚೇಂಜ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಸಾಯಿಲ್ ನ್ಯೂಟ್ರಿಯೆಂಟ್ಸು ಅವೈಲಬಿಲಿಟಿ ಇಲ್ಲದೇ ಇರೋ ಥರ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸನ್ನು ಕನ್ಸಿಡ್ರೇಷನ್ ಮಾಡಿಕೊಂಡು ಸೆಫ್ರಾನಿಂದ ನಮಗೆ ಹೆಚ್ಚಿನ ಒಂದು ಬೆನಿಫಿಟ್ಸ್ ಇರ್ತಾ ಇರೋದ್ರಿಂದ ನಾವು ಅದನ್ನು ಬೇರೆ ಒಂದು ಎಕೋಸಿಸ್ಟಮನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಅದನ್ನು ಬೆಳವಣಿಗೆ ಮಾಡಬೇಕು ಅನ್ನುವಂಥ ಒಂದು ಎಕ್ಸಾಂಪಲನ್ನು ಕೊಡ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಇಷ್ಟೇ. ಸೊ ಈ ಒಂದು ಎಕಲಾಜಿಕಲ್ ನಿಶೆಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದ್ರ ಮುಖಾಂತರ ನಮ್ಮ ಸ್ಪೀಷಸನ್ನು ಅಥವಾ ಬಯೋಡೈವರ್ಸಿಟಿಯನ್ನು ನಾವು ಯಾವ ರೀತಿಯಾಗಿ ಕನ್ಸರ್ವ್ ಮಾಡಬೇಕು ಅನ್ನುವಂಥದ್ದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.